ನಮ್ಮ ಆಡಳಿತ ಮಾಡಬೇಕು ಅಂತ ಹುಚ್ಚುತನ ಬಿಟ್ಟ. ರಾಹುಲ್ ಗಾಂಧಿ ಅವರಲ್ಲಿ ಇಲ್ಲ ಅನ್ನಿಸ್ತದೆ ಅದು. ಅವರ ವಿಜಯ ಅವರು ಯಶಸ್ವಿ ಮಾಡಿದ್ರಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಆದಷ್ಟು ಮೋದಿಯ ಅಲೆಯನ್ನು ತಡಿಬೋದು. ಇಲ್ಲ ಅಂತಪ್ಪ ಅಂತಂದ್ರೆ ಇಂದಿಲ್ಲ ನಾಳೆ ತಮಿಳುನಾಡು ಈ ಭಾಜಪ ವಶ ಅಥವಾ ಮೋದಿ ವಶ ಅಥವಾ ಶಾ ವಶ ಆಗುವುದರಲ್ಲಿ ಎರಡು ಮಾತಿಲ್ಲ. ಆದರೂ ಈ ಸಂದರ್ಭದಲ್ಲಿ ಕೇರಳ ಮತ್ತು ತಮಿಳುನಾಡು ಇವತ್ತು ತಮ್ಮ ವೈಚಾರಿಕ ಶಕ್ತಿಯನ್ನು ತಮ್ಮ ಬೇಕಾದಂಥ ನಾಯಕರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವತ್ತು EVM ಕಾಟದಲ್ಲೂ ಎರಡೂ ಕಡೆ ಅದೇ ಕಾಲಕ್ಕೆ ಅದೇ ಕಮಿಷನರ್ ಇದ್ದಾರೆ, ಎಲ್ಲರೂ ಅವ್ರು ಯಾವ ಪ್ರಭಾವ ನೀಡಿದಂಗೆ SIR ಪ್ರಭಾವ ನೀಡಿದಂಗೆ ಏನಾದರೂ ಅಲ್ಲಿ ಹೊಸ ಕಾಂಗ್ರೆಸ್ಸಲ್ಲಿ ಆಡಳಿತ ಬಂದಿದ್ರೆ ಜೊತೆಗೆ ವಿಜಯ್ ಅವರು ಬಂದಿದ್ರೆ ಅದಕ್ಕೆ ಕಾರಣ ಅಲ್ಲಿ ಜನ ಜಾಗೃತ ಆಗಬೇಕು, ಎಚ್ಚರಾಗಬೇಕು ಮತ್ತು ತಿಳುವಳಿಕೆಯವರಾಗಬೇಕು ಅಂತ ಹೇಳ್ತಾ ಅದರಲ್ಲೂ ಪ್ರತಿ ಮತದಾರ ಎಚ್ಚರಿಕೆಯಿಂದ ಮತ ಹಾಕಿದ್ರೆ ಮಾತ್ರ ಮೋದಿ ಅಂಥವ್ರಾಗಿರ್ಬೋದು, ಯಾವುದೋ ಡಿಕ್ಟೇಟರ್ ಆಗಿರ್ಬೋದು ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಇವನ್ ಮಮತಾ ಅವರು ಸಹಿತ ಅಲ್ಲಿ ಅಂದ್ರೆ ಅಂಥ ರಾಜಕೀಯನ ಮಾಡಿದರೆ ಅದಕ್ಕಾಗಿ ಇವತ್ತು ಮಮತಾ ಅವರು ಇವತ್ತು ದಂಡಿಗೆ ಸರದರು ನಮಗೆ ಗೊತ್ತಿದ್ದ ವಿಷಯ ಅಂತ ಹೇಳ್ತಾ ಇದನ್ನ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ಗಳು ಶೇರ್ ಮಾಡಿ ಕಮೆಂಟ್ ಮಾಡ್ತಿದ್ದಾರೆ. ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ತಲೆದು ಸತ್ಯದ ಕೈಗೆ ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.